ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಳಿನಿ. ಬನ್ನಿ, ಬೆಂಡೆ ಬೇಳೆ ಹಾಕಿ ಸಾಂಬಾರು ಮಾಡೋಣ. ನೋಡಿ, ಬೆಂಡೆಕಾಯಿ ಸಣ್ಣ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಚೂರು ಎಣ್ಣೆ ಬಾಣಲೆಗೆ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಳ್ಳೋಕೆ ಮೊದಲು ಒಂದು ಈರುಳ್ಳಿನ ಸಣ್ಣ ಉರಿಯಲ್ಲಿ ಈ ಥರ ಸುಟ್ಕೊಂಬಿಡಿ. ಈ ಸಾಂಬಾರಿಗೆ ಇದೇ ಹೈಲೈಟು. ಸುಟ್ಟಿರೋ ಈರುಳ್ಳಿ ಹಾಕ್ಬಿಟ್ರೆ ಸಾಂಬಾರು ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್. ಉರಿಯುವಾಗ ಒಂದೆರಡು ಹನಿ ಲೆಮನ್ ಜ್ಯೂಸ್ ಹಾಕಿ, ಬೆಂಡಿ ರೋಸ್ಟ್ ಆಗೋ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಅಂಟ್ಕೊಳ್ಳೋದು ಇಲ್ಲ. ಒಂದು ಕಪ್ಪು ದಾಲ್ ಹಾಕಿದ್ದೀನಿ, 2 ಟೊಮೊಟೊ ಹಾಕಿದ್ದೀನಿ. ಸುಟ್ಟಿರೋ ಈರುಳ್ಳಿನಿ ಸ್ವಲ್ಪ ಹೊಟ್ಟೆ ತೆಗೆದುಬಿಡಿ. ಆಮೇಲೆ ಬೆಂದಿರೋ ಬೇಳೆ ಟೊಮೊಟೊ ಒಂದು ಸೈಡ್ಗೆ ಇಟ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಕಾಯಿ ತುರಿ 1 ಸ್ಪೂನು, ಸುಟ್ಟಿರೋ ಈರುಳ್ಳಿ, ಬೆಂದಿರೋ ಟೊಮೊಟೊ, ಒಂಚೂರು ಹುಣಸೆಹಣ್ಣು ರಸ, 1 ಸ್ಪೂನಷ್ಟು ಬೇಳೆ, ಸಾಂಬಾರು ಪುಡಿ, ಒಂದು ಚಿಟಿಕೆ ಅರಶಿನ ಪುಡಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬೇಡಿ ಮಿಕ್ಸಿಯಲ್ಲಿ. ಒಂದು ಕಡಾಯಲ್ಲಿ ತುಪ್ಪ ಹಾಕಿ, ಚೂರು ಇಂಗು ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಕೆಂಪು ಹುರ್ಕೊಳ್ಳಿ ಒಗ್ಗರಣೆಯಲ್ಲಿ. ಇದಕ್ಕೆ ರುಬ್ಬಿರೋ ಮಿಶ್ರಣ ಹಾಕ್ಬಿಡಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಮಸಾಲೆ ರೆಡಿ ಆಯಿತಾ? ಆ ಬೆಂದಿರೋ ಬೆಂಡೆಕಾಯಿನ ಇದಕ್ಕೆ ಹಾಕ್ಬಿಡಿ. ಚೂರು ಉಪ್ಪು ಹಾಕಿ. ಈಗ ಕುಕ್ಕರ್ ಲಿಡ್ನ ಮುಚ್ಚಿ ವೆಯ್ಟ್ ಮಾತ್ರ ಹಾಕಬೇಡಿ ಫ್ರೆಂಡ್ಸ್, ಯಾಕಂದರೆ ಬೆಂಡೆಕಾಯಿ ಹುರಿದಿದೆ ಮೊದಲೇ. ಆ ಉಪ್ಪು ಖಾರ ಮಿಕ್ಸ್ ಆಗೋಷ್ಟು ಬೆಂದರೆ ಸಾಕು. ಸ್ಟೀಮ್ ಬರೋಕ್ಕೆ ತೆಗೆದುಬಿಡಿ. ಮತ್ತು ಇದಕ್ಕೊಂದು ಸ್ಪೂನಷ್ಟು ಕಾಯಿ ತುರಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ನೋಡಿ, ರುಚಿಯಾಗಿರೋ ಬೆಂಡೆಕಾಯಿ ಬೇಳೆ ಸಾಂಬಾರು ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಹೇಳಿದ್ನಲ್ಲ, ಬೆಂಡೆಕಾಯಿ ಉರಿಯೋಗಿ ಒಂದೆರಡು ಹನಿ ನಿಂಬೆಹಣ್ಣು ರಸ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ, ಲಂಚ್ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಹಪ್ಪಳ, ಮೊಸರು, ರಸಮ್, ಉಪ್ಪಿನಕಾಯಿ, ಮುರುಕು, ಸಾಂಬಾರು ಎಲ್ಲ ರೆಡಿ ಇದೆ.